ಎಲ್ಲ ಕನ್ನಡಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಇಲ್ಲಿ ನೋಡಿ ದರ್ಶನ್ ಅವ್ರಿಗೆ ನಿನ್ನೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಅಂತ ಅಧಿಕಾರಿಗಳ್ನ ಅಮಾನತು ಮಾಡಿದ್ದೀನಿ ಅಂತ ಹೇಳಿದರು. ಇವತ್ತು ಅವರೇ ಇದು ಮೀಡಿಯಾದಲ್ಲೇ ನೋಡಿ ದರ್ಶನ್ಗೆ ಆತಿಥ್ಯ ನೀಡೋದಕ್ಕೆ 7 ಅಧಿಕಾರಿಗಳ ಅಮಾನತು ಅಂತ ಕೊಟ್ಟಿದ್ದಾರೆ. ಎಂಥ ವಿಪರ್ಯಾಸ! ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಯಾವ ಥರ ಆಗುತ್ತೆ ಅಂತ. ಮೀಡಿಯಾದವರು ಏನು ರಾಂಗ್ ಮಾಡ್ತಿದ್ದಾರೆ ಅಂತ ನಾನು ಹೇಳಲ್ಲ. ಅರ್ಜೆಂಟಲ್ಲಿ ಈಗ ನ್ಯೂಸ್ ಬಂತು ಅಂದ್ಬಿಟ್ಟು ಈ ಥರ ಮಾಡಿಬಿಟ್ರೆ ಅದು ಇದೇ ತಪ್ಪಾಗೋಗ್ಬಿಡುತ್ತೆ. ಆಮೇಲೆ ಈಗ ಜೈಲಲ್ಲಿ ಈ ಥರ ಮಾಡಿರೋದು ತಪ್ಪೇನೆ. ಯಾಕಂದರೆ ಎಲ್ಲ ಕೈದಿಗಳಿಗೂ ಒಂದೇ ಸಂವಿಧಾನ, ಸಂವಿಧಾನದಲ್ಲಿ ಎಲ್ಲ ಕೈದಿಗಳಿಗೂ ಏನೇ ತಪ್ಪಿದ್ರೂ ಅವ್ರಿಗೆ ಶಿಕ್ಷೆ ಪ್ರಕಟ ಆಗಿರುತ್ತೆ. ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ನಮಗೆ ಗೌರವ ಇದೆ. ಆಮೇಲೆ ಮೀಡಿಯಾದವರು ಇನ್ನೊಂದೇನೆಂದರೆ, ದರ್ಶನ್ ಅವ್ರ ನ್ಯೂಸ್ ಬಂದರೆ ಮಾತ್ರ 3 ದಿವಸ 4 ದಿವಸ ಆಗಲಿ 5 ದಿವಸ ಆಗಲಿ ಆಗ್ತಾನೆ ಇರ್ತೀರ. ಅದು ನಮಗೇನು ಇದಿಲ್ಲ ಇವಾಗ, ಯಾಕಂದರೆ ಅವ್ರದ್ದು ಕೊಲೆ ಕೇಸ್ ಆಗಿದೆ ಮಾತಾಡಿ. ಆದರೆ ನಿಮ್ಮ ಮುಂದೆನೇ ಕೂತ್ಕೊಂಡು ಅಧಿಕಾರಿಗಳಾಗಲಿ ಇಲ್ಲ ರಾಜಕಾರಣಿಗಳಾಗಲಿ ಎಲ್ಲರೂ ಮಾತಾಡ್ತಾರೆ. ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ನಿಮಗೂ ಆಶ್ವಾಸನೆ ಕೊಟ್ಟಿದ್ದಾರೆ. ಕರೆಂಟ್ ಬಿಲ್ ನಿಮಗೂ ಫ್ರೀ ಅಂತ ನಿಮ್ಮ ಎದುರುಗಡೆನೇ ಹೇಳಿದ್ದಾರೆ. ನೀವು ಅದನ್ನೆಲ್ಲ ಅವ್ರಿಗೆ ಯಾಕೆ ಕೇಳಲ್ಲ? ಇವಾಗ ನಿಮಗೆ ಕೊಡ್ತಾ ಇದ್ದಾರಾ ಫ್ರೀಯಾಗಿ? ಇಲ್ಲ ಗೌರ್ಮೆಂಟಿಂದ ನಿಮ್ಗೇನಾದರೂ ಬಂದಿದೆಯಾ? ಇಲ್ಲ ತಾನೇ, ನೀವು ಕೇಳ್ಬೋದು ತಾನೆ. ಅವ್ರು ಹೇಳೋದಕ್ಕೆ ನೀವು ರಿಟರ್ನ್ ಯಾವುದೂ ಕೇಳೋದಿಲ್ಲ. ಅದು ನನಗೆ ಬೇಜಾರಾಗ್ತಾಯಿದೆ. ಆಮೇಲೆ ನಿಮಗೆ ನೀವೇನಾದರೂ ಕ್ವಶನ್ ಮಾಡೋಕ್ಕೆ ಹೋದಾಗ ನೀನು ಆ ಪಾರ್ಟಿ ಏನಯ್ಯ ಈ ಪಾರ್ಟಿ ಏನಯ್ಯ ಅಂತಾರೆ, ಬಾಯಿ ಮುಚ್ಚಿಸ್ತಾರೆ. ನಾನು ಹೇಳೋದು, ನಿಮಗೆ ಅಧಿಕಾರ ಇದೆ, ಪತ್ರಿಕಾ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ ಸಂವಿಧಾನದಲ್ಲಿ. ನೀವು ಮಾತಾಡ್ಬೋದು, ಅವ್ರಿಗೆ ಕೇಳ್ಬೋದು ತಾನೆ. ಈಗ ನಾವು ಎಲ್ಲ ಕಡೆ ಹೋಗಿ ನಾವು ಮಾತಾಡೋಕ್ಕಾಗಲ್ಲ, ನಮಗೆ ನಮ್ಮದೇ ಆದ ಕೆಲಸಗಳು ಇರುತ್ತೆ. ಈಗ ನೀವಾದರೆ ನಿಮ್ದು ಅದೇ ಕೆಲಸ. ನೀವು ಏನೇ ಆದ್ರೂ, ಏನೇ ಒಂದು ಸುದ್ದಿ ಇದ್ರೂ ನಿಮ್ಮನ್ನೇ ಫಸ್ಟ್ ಕರೀತಾರೆ, ನಿಮಗೆ ಹೇಳ್ತಾರೆ. ನೀವು ಅವ್ರಿಗೆ ರಿಟರ್ನ್ ಕ್ವಶನ್ ಕೇಳ್ಬೋದಲ್ಲ, ಸರ್ ನೀವು ಈ ಥರ ಹೇಳಿದ್ರಿ, ಈ ಥರ ಯಾಕೆ ಮಾಡಿಲ್ಲ ಅಂತ ನೀವು ಕೇಳ್ಬೋದಲ್ಲ. ಯಾರು ಕೇಳ್ತಾ ಇಲ್ಲ. ಅದಕ್ಕೆ ಅವ್ರು ಮಾಡಿದ್ದೆ ಆಟಗಳಾಗ್ಬಿಟ್ಟಿದ್ದಾವೆ. ನೀವು ಮೀಡಿಯಾದವ್ರು ಕರೆಕ್ಟಾಗಿದ್ದರೆ ನಮ್ಮ ಸಮಾಜನ ಅರ್ಧಕ್ಕರ್ಧ ಸಾಲ್ವ್ ಮಾಡ್ಬೋದು. ಈ ಥರ ಕೆಟ್ಟ ಆಚರಣೆಗಳ್ನ ಮತ್ತು ಈಗೇನು ನಡೀತಾ ಇದೆ ಸಮಾಜದಲ್ಲಿ ಕೆಟ್ಟದ್ದು, ಅವನ್ನೆಲ್ಲ ನಿಮ್ಮಿಂದನೂ ತೆಗಿಬೋದು ಅಂತ ಶಕ್ತಿ ಇದೆ. ಈಗ ನೋಡಿ, ಇದೊಂದೇ ಅಂತ ಅಲ್ಲ, ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದು ಪೇಷಂಟ್ ಹೋಗಿ ವೀಲ್ಚೇರ್ ತಳ್ಳಬೇಕಂದ್ರೂ ದುಡ್ಡು ಕೇಳ್ತಾರೆ, ಒಂದು ಹೆಣ ಎತ್ತಾಕಬೇಕಂದ್ರೂ ದುಡ್ಡು ಕೇಳ್ತಾರೆ. ಎಲ್ಲ ಕಡೆ ಲಂಚ ಆಗಿದೆ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ, ಗೌರ್ಮೆಂಟ್ ಆಫೀಸ್ಗೆ ಹೋಗಿ, ಯಾವುದೇ ಒಂದು ಕೆಲಸಕ್ಕೆ ಹೋಗಿ ನೀವು ಎಲ್ಲೋದ್ರೂ ಲಂಚ ದುಡ್ಡು ಇಟ್ಟರೆ ಆಗೋದಲ್ವ. ಇದನ್ನು ನಾವು ಒಬ್ಬರು ಕಡೆಯಿಂದನೇ ಮಾಡೋಕ್ಕಾಗಲ್ಲ. ಇಡೀ ಸಮಾಜನೂ ಬದಲಾಗಬೇಕು, ಎಲ್ಲ ಬದಲಾಗಬೇಕು. ಮೊದಲು ನೀವು ಮೀಡಿಯಾದವರಿಂದನೇ ಸ್ಟಾರ್ಟ್ ಮಾಡಿ. ನೀವೆಲ್ಲ ಕಡೆ ಇದು ಮಾಡಿ ಒಂದು ಸಲ ನ್ಯೂಸ್ ಮಾಡಿಬಿಟ್ಟು ಬಿಡಬಾರ್ದು. ಅದನ್ನು ಬುಡ ಸಮೇತ ತೆಗಿಬೇಕು. ಅದನ್ನು ನಾನು ಹೇಳ್ತಾ ಇರೋದು. ಯಾವುದೇ ಒಂದು ಕ್ವಶನ್ ಮಾಡೋಕ್ಕೆ ಹೋಗ್ತೀರಾ, ಅಲ್ಲಿಗೆ ಒಂದು 5 ದಿವಸ 10 ದಿವಸ ಸ್ಟಾಪು. ಆ ಥರ ಆಗಬಾರ್ದು. ನಿಮಗೆ ನ್ಯೂಸ್ ಸಿಗೋಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನ್ಯೂಸ್ ಇರುತ್ತೆ. ಆದರೆ ನೀವು ಅದನ್ನು ಫುಲ್ಫಿಲ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಯಾರಾದರೂ ಆಗಲಿ ನಿಮ್ಗೆ ರಿವರ್ಸ್ ಕೇಳಿದ್ರೆ ನೀವು ಹೇಳೋ ಸ್ವಾತಂತ್ರ್ಯ ಇರುತ್ತೆ. ನೀವು ಕರೆಕ್ಟಾಗಿದ್ದೀರಾ, ನೀವು ಮಾಡ್ತೀರಾ ಅನ್ನೋ ಇದು ನಂಬಿಕೆ ನಮಗಿದೆ. ಮೀಡಿಯಾದವ್ರ ಮೇಲೆ ನಂಬಿಕೆ ಇರೋದ್ರಿಂದನೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಮೃತ ರೇಣುಕಾಸ್ವಾಮಿ ಅವ್ರ ಮನೆಗೂ ನ್ಯಾಯ ಸಿಗಬೇಕು. ಅವ್ರಿಗೆ ಈಗ ಅವ್ರ ಮನೆಯಲ್ಲಿ ಬೇಡಿಕೆ ಇಟ್ಟಿರೋ ಥರ ಅವ್ರಿಗೆ ಒಂದು ಗೌರ್ಮೆಂಟ್ ಕೆಲಸ ಆಗಲಿ, ಅವ್ರದ್ದು ಏನು ಡೆಲಿವರಿ ಆದಮೇಲೆ ಅವ್ರು ಬಂದಮೇಲೆ ಅವ್ರಿಗೆ ಗೌರ್ಮೆಂಟ್ ಕೆಲಸ ಆಗಲಿ, ಇಲ್ಲ ಅವರು ಫ್ಯಾಮಿಲಿಗೆ ಏನಾದರೂ ಸ್ವಲ್ಪ ಸೆಕ್ಯೂರ್ ಆಗಲಿ ಮಾಡಿ ಕೊಡಬೇಕು ಗೌರ್ಮೆಂಟಿಂದ. ಯಾಕಂದರೆ ಸಮಾಜದಲ್ಲಿ ಎಲ್ಲರೂ ಒಂದೇನೇ, ಅವರೇ ಅಂತಲ್ಲ, ಯಾರಿಗೆ ಈ ಥರ ಆಗಬಾರ್ದು. ಮತ್ತು ಇವಾಗ ಗ್ಯಾಂಗ್ ರೇಪ್ಗಳು ನಡೀತಾ ಇದ್ದಾವೆ, ಡಾಕ್ಟ್ರುಗಳ್ನೇ ಕೊಲೆ ಮಾಡ್ತಾಯಿದ್ದಾರೆ. ಹುಡುಗಿಯವ್ರಿಗಂತೂ ಇದೇ ಇಲ್ಲ, ಯಾವಾಗ ಹೋದ್ರೂ ರೇಪು ಡೈಲಿ ಆದ್ರೂ ಇದೇನೆ. ಇದಕ್ಕೆ ನೀವೆಲ್ಲ ಹೇಳಿ ಒಂದು ಗೌರ್ಮೆಂಟ್ ಹತ್ರ ಹೇಳ್ಬೋದಲ್ಲ, ಎಲ್ಲ ಕಡೆ CCTV ಹಾಕಿ ಸ್ವಲ್ಪ ಕ್ರೈಮ್ ರೇಟ್ ಕಮ್ಮಿ ಆಗುತ್ತೆ ಅಂತ. ಆಮೇಲೆ ಪೊಲೀಸ್ ಸ್ಟೇಷನಲ್ಲಿ ರಾತ್ರಿ ಹೊತ್ತು ರಾತ್ರಿ ಪಾಳಿಯಲ್ಲಿ ಡ್ಯೂಟಿ ಮಾಡಿ ಅಂತಲೂ ನೀವು ಹೇಳ್ಬೋದಲ್ಲ. ಯಾರಾದರೂ ಸಿಕ್ಕಿದ್ರೆ ನಿಮ್ಗೆ ಆ ಸ್ವಾತಂತ್ರ್ಯ ಇರುತ್ತೆ. ನೀವು ಹೇಳಿ ಸಮಾಜನ ನೀವು ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತಾ ನಾನು ಈ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.